ನ್ಯೂ ಬ್ಲಾಗ್ ಗೈಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ರು ರೂಮಿಂದ. ಗೈಸ್ ಇವತ್ತು ಸ್ಪೆಷಲ್ ಏನಂದ್ರೆ ಚಿಕನ್ ಬಿರಿಯಾನಿ. ಈಗ ಚಿಕನ್ ಹಾಕಿದ್ದೀನಿ, ತೋರಿಸ್ಲಿಲ್ಲ, ಅರ್ಧದಿಂದ ಮರ್ತೋಯ್ತು ಬ್ಲಾಗ್ ಮಾಡೋದು. ಆದ್ದರಿಂದ ಈಗ ಬ್ಲಾಗ್ ಮಾಡ್ತಿದ್ದೀನಿ. ಚಿಕನ್ ಬಿರಿಯಾನಿ ಮಾಡೋಣ ಬನ್ನಿ ಗೈಸ್. ಈಗ ಚಿಕನು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಟೊಮಾಟೊ ಹಣ್ಣು ಚಿಕನ್ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಬೆಂದ ಮೇಲೆ ಏನೇನು ಬೇಕು ಅಂದರೆ ಇದು ಈಗ ಏನೇನು ಹಾಕ್ತೀನಿ ನೋಡ್ಕೊಳ್ಳಿ. ಈ ಥರ ಮಾಡಿದ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಈಗ ಒಂದು ಸ್ವಲ್ಪ ಕುದಿ ಬರಲಿ ನೋಡಿ ಗೈಸ್, ಮಾಡಬೇಕು ಗೈಸ್. ಈಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳೋದು. ರುಬ್ಬಿಟ್ಟು ಮಸಾಲೆನ ಚಿಕನ್ಗೆ ಹಾಕೋಣ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್. ಈಗ ಅದು ಹಾಕಾಯ್ತು, ಈಗ ಮಿಕ್ಸ್ ಮಾಡೋದು. ಹಸಿ ವಾಸನೆ ಹೋಗ್ಬೇಕು ಅಂದರೆ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರದ್ದು ಹಸಿ ವಾಸನೆ ಹೋಗೋ ಗಂಟ ಹಿಂಗೆ ಬೇಯಿಸ್ಬಿಟ್ಟು ನೆಕ್ಸ್ಟು ಮಸಾಲೆಗಳು ಹಾಕೋದು. ಏನೇನು ಮಸಾಲೆ ಹಾಕ್ತೀನಿ ಅಂತ ತೋರಿಸ್ತೀನಿ, ಅದೇ ರೀತಿ ಹಾಕಿ ಟೇಸ್ಟ್ ಮಾತ್ರ ಚೆನ್ನಾಗುತ್ತೆ ನೋಡಿ. ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಗೈಸ್, ಪ್ಲೀಸ್ ಗೈಸ್. ಏನೋ ಗೈಸ್ ಇಲ್ಲಿ ಬೇಯ್ತಾ ಇದೆ, ಕುದಿ ಬಂದೈತೆ ಗೈಸ್. ಈಗ ಅಕ್ಕಿನ 5 ನಿಮಿಷ ನನಗೆ ಉನಿ ಹಾಕ್ಬೇಕು, ಏಕೆಂದರೆ ರೈಸು ನೀಟಾಗಿ ಬರಬೇಕಲ್ಲ. ಈ ಚಿಕನ್ ಏನಕ್ಕೆ ಅಂದರೆ ಚಿಕನ್ ಚಾಪ್ಸ್. 5 ನಿಮಿಷ ಉನಿ ಬಿಡೋಣ. ಕುದಿ ಬಂದೈತೆ. ಇಲ್ಲ ಗೈಸ್, ಇದರಲ್ಲಿ ಅರಿಶಿನ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ, ಅರಿಶಿನ, ಗರಂ ಮಸಾಲ, ಚಿಕನ್ ಬಿರಿಯಾನಿ ಪುಡಿ ಅಷ್ಟೈತೆ. ಚಕ್ಕೆ ಲವಂಗ ಪುಡಿ ಅಷ್ಟು ಐತೆ ಇದರಲ್ಲಿ. ಅದು ಹಾಕ್ಬಿಟ್ಟು ಈಗ ಚಿಕನ್ನ ತಿರುಗಿಸಿ ಮಾಡಬೇಕು. ಮಗ ಏನಂತ ಗೊತ್ತಾ, 3 ದಿವಸದಿಂದ ತಿಂದಿದ್ರಲ್ಲ ಅಂತಂದ್ರೆ ಹೇಳು, ಫೋನ್ ಇಟ್ಬಿಡ ನನಗೆ. ಹೇಳು 3 ದಿವಸದಿಂದ ತಿಂದಿದ್ರೆ ಹೇಳು ತಾನೇ ಕಾಲನೆ ಅಂತ ನಾನಂದ್ರೆ ಕಂಪ್ಲೇಂಟ್ ಕೇಳ್ತವ್ರೆ, ಏನೋ ಮಾಡೋಕ್ಕಾಗಲ್ಲ. ಇದೆ ಸ್ಮೆಲ್ ಮಾತ್ರ ಅಲ್ಟಿ ಬೊಂಬಾಟ್ ಅಂದ. ಹೀಗೆ ನಾನೇ ಈಗ ನೀರು ಹಾಕ್ಬೇಕು. ನಿಮ್ಮ ಅಳತೆ ತಕ್ಕನಾಗಿ ನೀರು ಹಾಕಬೇಕು. ನಮಗೆ ಈಗ 2 ಗ್ಲಾಸ್ ನೀರು ಹಿಡಿಯುತ್ತೆ. 2 ಗ್ಲಾಸ್ ನೀರು ಹಾಕಿದ್ವಿ. ಚಿಕನ್ ಬೇಯೋಕ್ಕೋಸ್ಕರ ಇನ್ನೊಂದು ಅರ್ಧ. ಗೈಸ್ ಈಗ ನೀರು ಹಾಕಾಯ್ತು. ಉಪ್ಪು ಹಾಕ್ಬೇಕಿದೆ ಟೇಸ್ಟ್ಗೆ. ಉಪ್ಪು ಹಾಕಿವೆಲ್ಲ ಕ್ಲೀನ್ ಮಾಡೋದು. ಉಪ್ಪು ಹಾಕ್ತಿದ್ದಾರೆ ಟೇಸ್ಟಿಗೆ ತಗ್ತದೆ. ಸಪ್ಪೆ ಹಾಕಮ್ಮ. ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಅಕ್ಕಿ ಹಾಕೋಣ. ಇಸ್ಕೋ ಗೈಸ್, ಇಷ್ಟೇ ಗೈಸ್. ಈಗ ಅಕ್ಕಿ ಹಾಕೋಣ. ಇಸ್ಕೋ ಗೈಸ್, ನಿಮ್ಮ ಮನೇಲಿ ಯಾವ ಅಕ್ಕಿ ಇರುತ್ತೆ ಅದು ಹಾಕೋಬೋದು. ಈಗ ಹಾಕೋಣ. ನಾನು ಒಬ್ಬನೇ ವೀಡಿಯೋ ಮಾಡೋದ್ರಿಂದ ನಿಮಗೆ ಹಾಕೋದು ತೋರ್ಸೋಕ್ಕಾಗಲ್ಲ. ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಈಗ ಅಕ್ಕಿ ಹಾಕಾಯ್ತು, ಮಿಕ್ಸ್ ಮಾಡಿಬಿಟ್ಟು ಒಂದು ವಿಸಿಲು ಹೊಡ್ಸೋದು ನೋಡಿ. ಈಗ ಒಂದು ವಿಸಿಲ್ ಕುಕ್ಕರ್ ಮುತ್ಲಾಕ್ಬಿಟ್ಟು ಒಂದು ವಿಸಿಲ್ ಹೊಡ್ಸಿ, ಇನ್ನೊಂದು ವಿಸಿಲ್ ಬರೋಗಂಟ ಮಾಡ್ಬೋದು ಗೈಸ್. ಈಗಾಯಿತು, ಒಂದು ವಿಸಿಲ್ ಬಂದರೆ ಬಿರಿಯಾನಿ ರೆಡಿ. ಗೊತ್ತಾಯಿದೆ
ಎಸ್ಕೋ ಗೈಸ್ ಬಿರಿಯಾನಿ ತಿಂದು ಬಿಡೋದೆ ಸುತ್ತೈತೆ ಹಾಗೆ ಒಂದು ವಿಸಿಲ್ ಬರಲಿ ವಿಸಿಲ್ ಆದಮೇಲೆ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಮನೆಯವ್ರ ಜೊತೆ ಹಂಚ್ಕೊಂಡು ಹೇಳ್ತೀವಿ ಸೀದಾ ಬ್ಲಾಗ್ ಅನ್ನಿಕ್ಕಿಲ್ಲ ನೆಕ್ಸ್ಟ್ खत्म बाय बाय टाटा गुड बाय गया 6 साल हो गए उन सब को खत्म कर दिया